ರೇಣುಕಮ್ಮ ರೇಣುಕಮ್ಮ ಏನಕ್ಕ ಕೂಲಿ ಕರಿಯಕ್ಕೆ ಬಂದೆ? ಮುಕ್ಕಣ್ಣೆ ಅಮ್ಮಯ್ಯ, ಹಾಳೆ 9:15 ಆತು. ಅಲ್ಲ ಅಡಿಕೆ ಗಿಡಕ್ಕೆ ಮಣ್ಣು ತಾಕ್ಬೇಕು ಬಾ ಅಂತಂದ್ರೆ ಬತ್ತೀನಿ ನನ್ನ ಸೊಸೆ ಕರ್ಕೊಂಡು ಅಂತಂದೆ. ಅದಕ್ಕೆ ಹೇಳೋಗಣ ಅಂತ ಬಂದೆ. ಅಲ್ಲೇ ಉಂಡ್ರಿ? ಹ್ಞೂ ಕಣಕ್ಕ, ಈಗಿನ ಉಂಡ್ವಿ. ಇನ್ನೇ ನನ್ನ ಸೊಸೆ ಎಲ್ಗೋ ಹೋಗ್ಯವಳೆ, ಬಂದ ತಕ್ಷಣ ಕರ್ಕೊಂಡು ಬಂದ್ಬಿಡ್ತೀನಿ. ನೀನು ಹಂಗೆ ನಡಿ, ಬುತ್ತಿ ತಗೊಂಡು. ನಾನು ಸೊಸೆ ಇಲ್ಲೇ ಎಲ್ಲ ಹೋಗ್ಯವಳೆ, ಬತ್ತಾಳೆ. ಬಂದ ತಕ್ಷಣ ಅವಳು ಕರ್ಕೊಂಡು ನಿಮ್ಮ ಅಲ್ತಕ್ಕೆ ಸೀದಾ ಬತ್ತೀನಿ, ನೀನು ಅಲ್ತಕ್ಕೆ ನಡಿ ಹಂಗೆ. ಜಲ್ದ್ ಬಾ ಹಂಗ. ಅದು ಇನ್ನ 2 ದಿವಸ ಆಗುತ್ತೆ, ಅದಕ್ಕೆ ನಾನು ಒಪ್ಪರ್ಸೋಣ ಅಂತಾನ. ನಿಮ್ಗೇನೆ ಅತ್ತೆ ಸೊಸೆ ಇಬ್ರು ಒಂದೇ ದಿವಸಕ್ಕೆ ಮುಗಿಸ್ಕೊಂಡ್ ಬರ್ಬೋದು ಅಂತಾನ. ಹೌದಾ? ಎಷ್ಟು ಜನ ಬರ್ತಾರೆ ಕೂಲಿಯರು? ಯಾರು ಇಲ್ಲ ಕಣಿ, ನೀನು ನಿನ್ ಸೊಸೆ ಇಬ್ರೇನಿ. ಅದಕ್ಕೇನಿ ನಿಮ್ಗೆ ಅತ್ತ ಒಪ್ಪರ್ಸನ, 1 ದಿವಸ 2 ದಿವಸ ಮುಗಿಸ್ಕೊಂಡು ಹೋಗ್ತೀರಾ ಅಂತಾನ. 2 ದಿವಸ ಆಗುತ್ತೆ ಅನ್ಸುತ್ತೆ, 2 ದಿವಸನೋ 3 ದಿವಸನೋ ಒಪ್ಪರ್ಸಿರ 2 ದಿವಸ ಮುಗಿಸ್ತೀರಾ ನೀವು ಅಂತಾನ. ಎಲ್ಗೋದ್ಲು ನಿನ್ ಸೊಸೆ? ಜಲ್ದ್ ಕರ್ಕೊಂಡು ಬಾ. ಸರಿ ಸರಿ ಆಯ್ತು ಬಿಡು, ಬೇರೆ ಯಾರನ್ನೂ ಕರೆಯಕ್ಕೆ ಹೋಗ್ಬೇಡ. ನಾನೊಂದು ಸಣ್ಣ ಸೊಸೆ ಬಂದು ಒಪ್ಪತ್ಕೊಂಡು ಜಲ್ದಿ 2 ದಿವಸಕ್ಕೆ ಮುಗಿಸ್ತೀವಿ. 3 ದಿವಸ ತಕ್ಕ ಕಾಯೋದೇ ಇಲ್ಲ, ಜಲ್ದಿ ಮಾಡಿದ್ರೆ ಆಗ್ಬಿಡುತ್ತೆ. ಸರಿ ಅಮ್ಮ, ನಿನ್ ಸೊಸೆ ಬಂದ ತಕ್ಷಣ ಬಾ, ಅಲ್ಲೇ ಮಾತಾಡಕ್ಕಾಗುತ್ತೆ ಎಷ್ಟು ಒಪ್ಪರ್ಸೋದು ಅಂತಾನ. ಸರಿ ಆಯ್ತು, ಬತ್ತೀನಿ, ಹೋಗು. ಅಯ್ಯೋ ಒಪ್ಪರ್ಸುತ್ತಂತೆ ಅವಕ್ಕಯ್ಯ, ನಾವಿಬ್ರೇನೆ ಬೇಗ ಬೇಗ ಮಾಡಿಬಿಟ್ರೆ 2 ದಿವಸ ಮುಗಿಸ್ಬಿಡ್ಬೋದು. 3ನೇ ದಿವಸದಾಗೆ ಇನ್ನೊಬ್ರಿಗೆ ಕೂಲಿ ಹೋಗ್ಬೋದು. ಈ ರಮ್ಯ ಅಂಬಳಿ ಎತ್ತ ಹಾಳಾಗೋದ್ಲೋ ಏನೋ, ಜಲ್ದ್ ಹೋಗಿದ್ರೆ ಜಲ್ದ್ ಮುಗಿಸ್ಬೋದಾಗಿತ್ತು. ಇವತ್ತು ನಾಳೆಗೆ ಮಣ್ಣು ತಕ್ಕಕ್ಕೆಲ್ಲ ಮುಗಿಸ್ಬಿಟ್ರೆ ನಾಡ್ದು ಇನ್ನೊಬ್ರಿಗೆ ಹೋಗ್ಬೋದಾಗಿತ್ತು. ರಮ್ಯಾ ರಮ್ಯಾ, ರಮ್ಯಾ ಎಲ್ಗೋದೆ? ಬಾರಿ ಇಲ್ಲಿ. ಎತ್ತ ಹಾಳಾಗೋದ್ಲಪ್ಪ ಈ ರಮ್ಯ ಅಂಬಳು. ರಮ್ಯಾ, ಎಲ್ಲಿ ಹಾಳಾಗೋದೆ? ಬಾರಿ ಇಲ್ಲಿ. ಅತ್ತೆ ಕರೆದ್ರಾ? ಇನ್ನ ಕರೆದ್ರಾ ಅಂತ ಕೇಳ್ತಾ ಇದೆಯಲ್ಲ, ಬಾ ಇಲ್ಲಿ ಜಲ್ದ್. ಅಲ್ಲೇ ನಿಂತ್ಕೊಂಡು ಕೇಳ್ತಾ ಇದ್ಯಾ, ಎಲ್ಗೋಗಿ ದೀಟ ತಿಂತಕನ? ಅಯ್ಯೋ ಅತ್ತೆ, ಅಲ್ಲಿ ಸುಂದ್ರಮ್ಮ ಅಂತ ಅಕ್ಕ ಇದ್ರಲ್ಲ, ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಯಾಕತ್ತೆ? ಆ ಸುಂದ್ರಿನ ಆಮೇಲೆ ಮಾತಾಡ್ಸುವಂತೆ. ಬಾ, ಕೂಲಿ ಹೋಗ್ಬೇಕು, ಜಲ್ದು ಮಣ್ಣು ತಕ್ಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ. ನೀನ್ ಒಳ್ಳೆ ಎಲ್ಗ ಹೋಗಿ ಕುಕ್ಕರಿಸ್ಕೊಂತೀಯ. ಬಾ ಜಲ್ದ್ ಹೋಗೋಣ. ಮಣ್ಣು ತಕ್ಕಕ್ಕ ನಾನಾ? ಅಯ್ಯೋ ಅತ್ತೆ, ನನ್ನ ಕೈ ಮಣ್ಣು ಗಿಣ್ಣೆಲ್ಲ ಒತ್ತಕ್ಕಾಗಲ್ಲ ಅತ್ತೆ. ಅಯ್ಯೋ, ನಾನು ಎಂದು ಕೂಲಿ ಮಾಡ್ದೋಳಲ್ಲ. ಅಯ್ಯ, 1 ದಿವಸ 2 ದಿವಸ ಹೋದ್ರೆ ಅದೇ ಅಭ್ಯಾಸ ಆಗುತ್ತೆ. ಎಂದು ಮಾಡಿಲ್ಲ ಅಂತ ಅಂದೆ, ಹಂಗೆ ಕುಕ್ಕೊಂಡಿದ್ರೆ ಹೆಂಗ್ ಬರೋ ತುಂಬಾಕಿ? ನನ್ನ ಮಗನ ಮದ್ವೆ ಆಗಿ ಬಂದಲ್ಲ, ನೀನೇನು ಲಕ್ಷಗಟ್ಲೆ ಏನು ವರದಕ್ಷಿಣೆ ತಂದ, ಬಂಗಾರ ತಂದ, ಏನ್ ತಂದಿದ್ಯಾ? ಏನೂ ಇಲ್ಲ ತಾನೆ. ನಮ್ಗೆ ತಿಂಬಕ್ ಗತಿ ಇಲ್ಲ, ಕೂಲಿ ಮಾಡ್ಕೊಂಡು ತಿನ್ಬೇಕು. ಬಾ ಬಾ ಹೋಗೋಣ ಜಲ್ದು. ಒಪ್ಪರ್ಸುತ್ತಂತೆ ಅವಕ್ಕಯ್ಯ, ಅದಕ್ಕೆ ಹೊತ್ತು ಮುಂಚೆ ಹೋದ್ರೆ ಒಪ್ಪರ್ಸಿರೆ 3 ದಿವಸದ ಕೆಲಸನ ನಾವು 2 ದಿವಸಕ್ಕೆ ಮುಗಿಸ್ಬಿಡ್ಬೋದು. ನಾವಿಬ್ರೇನೆ ಹೋಗೋಣ, ಯಾರು ಬೇಡ. 350 ಕೂಲಿ ಈ 2 ಆಳಿಂದ ಜಾಸ್ತಿ ಕೊಡು ಅಂತ ಕೇಳಿದ್ರೆ ಕೊಡುತ್ತಾ ಅಕ್ಕಯ್ಯ. ನಾವು 3 ದಿವಸದ ಕೆಲಸನ 2 ದಿವಸದಾಗ ಮುಗಿಸ್ಬಿಡ್ಬೋದು. ಜಲ್ಜಲ್ ಒತ್ತಾಕಿ. ಬಾ, ಒಬ್ರು ಗಂಡಾಳ ಬರ್ತಾರಂತೆ, ಅವರು ಜಲ್ಜಲ್ ತುಂಬ ಒರೆಸ್ತಾರೆ. ನಾವು ಒತ್ತಾಕದಷ್ಟೇನೆ ಅಡಿಕೆ ಗಿಡತಕ್ಕೆ ಬುಡಕ್ಕೆ. ಬಾ ಬಾ ಜಲ್ಜಲ್ ಹೋಗೋಣ. ಏನು 3 ದಿವಸದ ಕೆಲಸನ 2 ದಿವಸದಾಗೆ ಮುಗಿಸ್ಬೇಕಾ? ಯಾಕತ್ತೆ? ಅಯ್ಯೋ, ನನಗೆ ಕೆಲಸನೇ ಮಾಡೋದು ಗೊತ್ತಿಲ್ಲ ಅಂತದ್ರಾಗೆ 3 ದಿವಸದ ಕೆಲಸ 2 ದಿವಸದಾಗೆ ಮುಗಿಸೋಣ ಅಂತ ಹೇಳ್ತಾ ಇದ್ದೀರಲ್ಲತ್ತೆ. ನನ್ನ ಕೈಲಿ ಆಗಲ್ಲ ಅತ್ತೆ. ಆಗಲ್ಲ ಅಂತ ನಾ ಇಲ್ಲೇ ಕುಕ್ಕೊಂಡಿದ್ದೆ ಏನೂ ಆಗಲ್ಲ. ಅಲ್ಲೇನೆ ಇಲ್ಲೇ ಅಳಮುಂಜಿ ಮಕ್ಕ ಮಾಡ್ತಾ ಇದ್ಯಲ್ಲೇ, ಆಗಲ್ಲ ಅಂತನ? ಏನೂ ಆಗಲ್ಲ, ನಾನು ಇರ್ತೀನಿ. ಬಾ, ನಾನೆಲ್ಲ ಹೇಳ್ಕೊಡ್ತೀನಿ. ತಲೆ ಮೇಕೆ ಮಣ್ಣು ಹೊತ್ಕೊಂಡೋಗಿ ಬುಡಕ್ ಹಾಕೋದು ಅಷ್ಟೇ, ಅದಾಗಲ್ಲವಂತೆ. ಏನ್ ಸಣ್ಣ ಹುಡುಗಿ ಏನೋ ಇನ್ನ ಹೇಳ್ಕೊಡ್ಬೇಕೇನ? ಬಾರಿ ಸುಮ್ಮನೆ. ಬಾ ಬಾ ಜಲ್ದ್ ಹೋಗೋಣ. ಅಯ್ಯೋ ಅತ್ತೆ, ನನಗೆ ಈಗ್ಲೇನೆ ಹೊಟ್ಟೆ ನೋವ್ದಂಗ ಆಗ್ತೈತೆ. ಹೊಟ್ಟೆ ನೋವು ಇಲ್ಲ, ಗಿಟ್ಟೆ ನೋವು ಇಲ್ಲ, ಸುಮ್ಮನೆ ಬತ್ತಿಯೇ ಇಲ್ವೇ? ಸುಮ್ಮನೆ ಬಾ. ನನ್ನ ಮಗನ ಮದ್ವೆ ಆಗ ಬಂದಿರೋ ತಪ್ಪಿಗೆ ಮಾಡ್ಲೇಬೇಕು. ಇಲ್ಲೇ ನಾವೇನೇನು ಸಾವುಕಾರ ಅಲ್ಲಮ್ಮ, ಮನೆ ತುಂಬಾ ಒಟ್ಕೊಂಡಿಲ್ಲ, ಕೂತ್ಕೊಂಡು ತಿಂಬಕ್ಕೆ. ಬಾ ಬಾ. ಬಾರೆ, ಇನ್ನ ಯಾಕೆ ಅಲ್ಲಿ ನಿಂತ್ಕೊಂಡಿದ್ಯಾ? ಏನ್ ಆರ್ತಿ ಬೆಳಗ್ಬೇಕೇ ನಿನಗೆ ಕೂಲಿ ಬರಕ್ಕೆ? ಬಾ ಬಾ. ಆಯ್ತು ಬತ್ತೀನಿ, ನಿಮ್ ಮುಂದೆ ನಡೀರಿ. ನಾನು ಮುಂದೆ ಕಳಿಸಿ, ನೀನು ಎಲ್ಲಿಗೆ ಬತ್ತೀಯ? ನೀನೇನು ಅವ್ರ ಹೊಲ ನೋಡಿದ್ಯಾ? ಸುಮ್ಮನೆ ಬಾ. ಅಯ್ಯೋ, ಮಣ್ಣು ಹೊತ್ತಾಕ್ಬೇಕಂತಲ್ಲಪ್ಪ. ಅಲ್ಲ, ಗೌರ್ಮೆಂಟ್ ಕೆಲಸ ಅಂತ ಹೇಳಿ ನಂಬಿ ಮದುವೆ ಆಗಿದ್ದಕ್ಕೆ ಮಣ್ಣು ಹೊತ್ತಾಕ್ಬೇಕು. ಅಯ್ಯೋ ಥೂ, ಏನಪ್ಪ ಇದು ಹಿಂಗಾಗೋಯ್ತು. ಬರ್ರೇ ರೇಣುಕಮ್ಮ, ಬರ್ರಿ ಜಲ್ದು. ಬರ್ತಾ ಇದೀವಿ ಅಕ್ಕ, ಬರ್ತಾ ಇದೀವಿ. ಬಾರಿ ರಮ್ಯ, ಜಲ್ದು. ಎಲ್ಲಕ್ಕ ಹೆಣ್ಣಾಳ್ಗಳು ಬರ್ಲೇ ಇಲ್ಲ? ಆಗಳೋ ಶಂಕರಣ್ಣ, ಆಗೋ ಅಲ್ಲಿ ಬರ್ತಾ ಇದ್ದ ನೋಡು. ರೇಣುಕಮ್ಮನ ಸೊಸೆನು. ಅಯ್ಯೋ ಬರ್ರಿ ತಾಯಾರ, ಜಲ್ದು. ರೇಣುಕಮ್ಮ ಯೋಟತ್ ಬತ್ತೀರ? ನಾನು ಒಪ್ಪರ್ಸಿ ಹೋಗನ್ ಮಂತಾಕಿ ಅಂತಂದ್ರೆ ನೀವು ಒಳ್ಳೆ ನಿಧಾನಕ್ಕೆ ಬತ್ತೀರಮ್ಮ. ಅಯ್ಯೋ ಯಾಕ, ಅದು ನನ್ನ ಸೊಸೆ ಎಲ್ಗ ಹೋಗಿದ್ಲು, ಅದಕ್ಕೇನೆ ಬರೋದೊಂದೇಟು ಲೇಟ್ ಆಯ್ತು. ಸರಿ, ಎಷ್ಟು ಕೊಡ್ತೀವಿ ಹೇಳು? ಎಷ್ಟು ಕೊಡೋಣ ನೀನೇ ಕೇಳಮ್ಮ. ಅಲ್ಲ, ಇದು ಒಂದು 3 ದಿವಸ ಆದ್ರೂ ಹಿಡಿಯುತ್ತೆ. ಅವಣ್ಣಯಿಂದ ಅವಣ್ಣಗೆ ಹೇಳು, ನಮ್ಮಿಬ್ರಿಗೆ 3 ದಿವಸದ ಕೂಲಿನ ಕೊಡು. ನಾವು 2 ದಿವಸಕ್ಕೆ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಇದನ್ನೆಲ್ಲ ಮಣ್ಣೆಲ್ಲ ಒತ್ತಾಕ್ಬಿಟ್ಟು 2 ದಿವಸಕ್ಕೆ.
ಹೌದೇನು? ಸರಿ ಅಮ್ಮ, ಹಂಗಾರೆ 3 ದಿವಸದಂದ್ರೆ 6 ಆಳಿನ ಕೊಡ್ತೀನಿ, ನೀವ್ ಯಾವಾಗಾದ್ರೂ ಮುಗಿಸ್ಕೊಂಡು ಹೋಗ್ರಿ. ಒಪ್ಪಿಸ್ತೀನಿ. ಏನೇ ಅಮ್ಮಯ್ಯ, ಮಣ್ಣು ಒತ್ತಾಕ್ತಿ ಏನು? ಒತ್ತಾಕ್ತಾಳೆ. ಅಯ್ಯೋ ಅವಳು ನನ್ನ ಜೊತೆಗೆ ಬಂದಾಳೆ ಒತ್ತಾಕ್ತೀನಿ ಅಂತಾನ. ನಿನ್ ಸೊಸೆ ಚೆನ್ನಾಗಿದ್ದಾಳೇನಕ್ಕ? ಹೂನಮ್ಮ ಚೆನ್ನಾಗಿದ್ದಾಳೆ. ನನ್ನ ಮಗನೂ ಸೊಸೆನೂ ಎಲ್ಗ ಹೋಗ್ಯವ್ರಿ. ಅಲ್ಲ ಕಣಕ್ಕ, ನಿನ್ ಮಗ ಸೊಸೆ ಎಲ್ಲಾರು ಒಯ್ದಾರಿ. ಅವ್ರ ಕೈಯಲ್ಲೇ ಮಣ್ಣು ಒತ್ತಾಕಕ್ ಆಗ್ತಿರ್ಲಿಲ್ವಾ? ನಮ್ಮನ್ನ ಯಾಕೆ ಕರೆದ್ರಿ? ನೀವೇ ಮನೆಯವರೇ ಮಾಡ್ಕೋಬೋದಮ್ಮ ಈ ಕೆಲ್ಸನ. ಅಲ್ಲ, ಇನ್ನೊಬ್ರಿಗೆ ಯಾಕೆ ಕರಿಬೇಕು? ಅಯ್ಯೋ, ಇದೇನೇ ರೇಣುಕಮ್ಮ, ನಿನ್ ಸೊಸೆ ಹಿಂಗ್ ಮಾತಾಡ್ತಾಳೆ. ನೀವೇ ಮಾಡ್ಕೋಬೋದಿತ್ತು, ನಮ್ಮನ್ನ ಯಾಕೆ ಕರೆದೆ ಅಂತಾನೆ. ಅಯ್ಯೋ, ನನ್ನ ಮಗ ಸೊಸೆ ಮಾಡಂಗಿದ್ರೆ ನಿನ್ನ ಯಾಕೆ ಕರಿತಿದ್ದೆ ಅಮ್ಮಣಿ? ಯಾಕೆ ನಿನ್ಗೆ ಕೂಲಿ ಮಾಡಕ್ ಇಷ್ಟ ಇಲ್ವೇನು? ಇಷ್ಟ ಇಲ್ಲ ಅಂದ್ರೆ ಹೋಗು, ಬೇರೆನಾದ್ರು ಕರೆದು ಮಾಡಿಸ್ಕೊಂತೀನಿ. ಲೇ, ನಿನ್ಗೆ ತಲೆಗಿಲೆ ಕೆಟ್ಟಿತ ಹೆಂಗೆ? ಅಲ್ಲ, ಕೂಲಿನೇ ಸಿಗ್ತಾ ಇಲ್ಲ ಅಂತದ್ರಾಗೆ ಕೂಲಿ ಕೊಡ್ತೀನಿ ಬರ್ರಿ ಅಂತ ಹೇಳಿ ಕರೆದೆ ತವಕ್ಕಯ್ಯ. ಒಪ್ಪಸ್ತೈತಿ, ಆಳಿನ ಕೂಲಿ ಕೊಡ್ತೀನಿ ಅಂತಾನ. ಹಂಗಾರೆ ಅಂತದ್ರಾಗೆ ನೀನ್ ನೋಡಿದ್ರೆ ನಿನ್ ಮಗ ಸೊಸೆ ಕೈಲಿ ಮಾಡಿಸ್ಕೊಂತ ಹೇಳ್ತಾ ಇದ್ಯಲ್ಲೇ, ಅವ್ರ ಜೊತೆ ಮಾಡಿಸ್ಕೊಂಡ್ ನಮ್ಮನ್ನೇ ಕರಿತಿದ್ರು. ಅವರು ಚೆನ್ನಾಗಿದ್ದಾರೆ ಮನೆ ಕಡೆಗೆಲ್ಲನ. ಅವ್ರಿಗೇನ್ ಕೂಲಿ ಮಾಡೋಂಥದ್ದೇನು ಬಂದಿಲ್ಲ. ನಾವಿಲ್ಲ ಅಂದ್ರೆ ಇನ್ನೊಬ್ರು ಕೂಲಿ ಆಳ್ಗಳನ್ನ ಕರ್ಕೊಂಬಂದು ಮಾಡಿಸ್ತಾರೆ. ನಿನ್ಗೇನ್ ತಲೆ ಕೆಟ್ಟಿದ್ದೀನಿ? ಅಲ್ಲ, ಕೈಗೆ ಬಂದಿರೋ ಕೆಲಸನ ಕಳ್ಕೊಂಬಕ್ ನೋಡ್ತಾ ಇದ್ಯಾ? ಸುಮ್ಮನೆ ಬಾ. ಏನು ಗೊತ್ತಾಗಲ್ಲ ನಿನ್ಗೆ ಏನ್ ಮಾತಾಡ್ಬೇಕು ಅಂಬದು. ಅಲ್ಲತ್ತೆ, ಅವ್ರ ಮನೆಗೆ ಮಗ ಸೊಸೆ ಎಲ್ಲ ಇದಾರಂತೆ. ಇನ್ ನಮ್ಮನ್ನ ಯಾಕೆ ಕರೆದ್ರು ಅಂತ ಕೇಳಿದೆ ಅಷ್ಟೇನೆ. ಅಲ್ಲ, ಅವರೇ ಮಾಡ್ಕೊಂಡಿದ್ರೆ ಆಗ್ತಿರ್ಲಿಲ್ವಾ? ನಮ್ಗೆ ಯಾಕೆ ಸುಮ್ನೆ ಈ ಮಣ್ಣೊತ್ತಾಕ ಕೆಲ್ಸ? ಈ ಕೆಲ್ಸ ಇಲ್ಲ ಅಂದ್ರೆ ಮಣ್ಣು ತಿನ್ಬೇಕಾಗುತ್ತೆ ನಾವು. ಸುಮ್ಮನೆ ಬಾ, ಸುಮ್ಮನೆ ನಿನ್ ಕೈ ಇಲ್ಲ ಅಂದ್ರೆ ನಿನಗೆ ಗೊತ್ತಾಗ್ದಿದ್ರೆ. ಇದೇನೇ ರೇಣುಕಮ್ಮ, ನಿನ್ ಸೊಸಿಗೆ ದುಡ್ಡು ಹೆಚ್ಚಾಗೈತೆ ಅನ್ಸುತ್ತೆ. ನೀವೇ ಮಾಡ್ಕೋಬೋದಿತ್ತು ಅಂತಾಳೆ. ನಾವು ಮಾಡ್ಕೊಂಬಂಗಿದ್ದಿದ್ರೆ ನಾವ್ ಯಾಕೆ ಕೂಲಿಕ್ ಮಾಡಿಸ್ತಿದ್ವಿ ಹೇಳಿ? ಅಯ್ಯೋ ಅಕ್ಕ, ಅವಳಿಗೆ ಸ್ವಲ್ಪ ಗೊತ್ತಾಗಲ್ಲ, ಅದಕ್ಕೆ ಹಂಗೆಲ್ಲ ಮಾತಾಡ್ಬಿಟ್ಲು. ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ, ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ನೀನ್ ಹೋಗು, ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ಶಂಕರಣ್ಣ ತುಂಬ ಒರ್ಸುತ್ತೆ, ನಾನು ಇವಳನ್ನು ಒತ್ತಾಕ್ ಬರ್ತೀವಿ. ಹೋಗು. ಸರಿ ಆಯ್ತಮ್ಮ, ಜಲ್ದಿ ಮುಗಿಸ್ರಿ. ನಮ್ಗೂನು ಜಲ್ದಿ ಮುಗಿಬೇಕು, ಯಾಕಂದ್ರೆ ನೀರು ಪಾರು ಇಕ್ಕಿರೆ ತಿರ್ಗಾ ಅಲ್ಲಿ ಅಡಿಕೆ ಗಿಡದಾಗ ಓಡಾಡಕ್ಕಾಗಲ್ಲ, ಕೆಸರಾಗುತ್ತೆ. ಚಾನಲ್ ನೀರು ಬೇರೆ ಬಿಡ್ತಾರಂತೆ. ಅದಕ್ಕೇನೆ ಮಣ್ಣು ಹಾಕಿ ಒಂದಿಟ್ಟು ಗೊಬ್ಬರ ಉದ್ದಿಸಿರೆ ಚೆನ್ನಾಗ ಹಳ್ಳಿ ಹಿಡಿತಾವೆ ಅಂತಾನ. ಸರಿ ಆಯ್ತು ಕಣಕ್ಕ, ಹೋಗ್ ನೀನು. ಇನ್ನೇನು ವಾಪಸ್ಸಿದ್ದಾಗೈತಲ್ಲ, ನಾವೆಲ್ಲ ಜಲ್ದಿ ಮುಗಿಸ್ಕೊಂಡು ಹೋಗ್ತೀವಿ, ನಾನು ನನ್ನ ಸೊಸೆನು. ಸರಿ ಆಯ್ತು. ನಾನಲ್ಲಿ ಒಂದಿಟ್ಟು ಅಳಸಿಂದಕಾಯಿ ಐತೆ, ಕಿತ್ಕೊಂತಿರ್ತೀನಿ. ಅಲ್ಲಿ ಗುಡ್ಲು ತಾಗಿ ಬುತ್ತಿನೂ ಇಕ್ಕಿದ್ದೀನಿ. 1 ಗಂಟೆ 1:15 ಹಂಗೆ ಉಂಬಕ್ ಬರ್ರಿ. ಆಯ್ತಕ್ಕ, ಬತ್ತಿ ಹೋಗು. ಇದೇನ್ ರೇಣುಕಕ್ಕಯ್ಯ, ಅಲ್ಲ ಕೂಲಿ ಕರೆದ್ರೆ ನೀವೇ ಮಾಡ್ಕೊಂಬಕ್ಕಾಗಲ್ವಾ ಅಂತ ಹೇಳ್ತೈತಿ ನಿಮ್ಮ ಸೊಸೆ. ಅಯ್ಯೋ, ಯಾರ ತಾಗಿ ಹೆಂಗ್ ಮಾತಾಡ್ಬೇಕು ಅಂಬೋದು ಗೊತ್ತಾಗಲ್ವಾ? ಇಲ್ಲ, ಅವ್ರು ನೀವು ಬರಲಿಲ್ಲ ಅಂದ್ರೆ ಬೇರೆ ಯಾರನ್ನ ಹೆಣ್ಣು ಕರ್ಕ ಬರ್ತಾರೆ ಅಷ್ಟೇನಿ. ಅವ್ರಿಗೇನು ಕಮ್ಮಿ ಆಗೈತಿ ಹೇಳು? ಅವ್ರ ಮಗ ಸೊಸೆ ಕೂಲಿ ಮಾಡೋ ಅಂಥದ್ದು. ನಾವು ಬಡವರು ಮಾಡಬೇಕು ಅಷ್ಟೇನಿ, ನಮಗೆ ಅವರು ಕೂಲಿ ಕೊಡ್ತಾರೆ. ಏನ್ ಮಾಡೋದಪ್ಪ ಶಂಕರಪ್ಪ, ಇವಳಿಗೆ ಒಂದಿಟ್ಟು ಬುದ್ಧಿ ಕಮ್ಮಿ, ಅದಕ್ಕೆ ಹಂಗೆಲ್ಲ ಮಾತಾಡ್ತಾಳೆ. ಸರಿ ವರ್ಸು, ಜಲ್ದಿ ನಾವು 2 ದಿವಸದಾಗೆ ಮುಗಿಸ್ಕೊಂಡು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕು. ಏನ್ ಮಾಡೋದು, ನಮ್ಮಂತ ಬಡವರು ಮಾಡ್ಬೇಕು. ಅದೇ ಇವಳಿಗೆ ಅದು ಅರ್ಥ ಆಗಲ್ಲ. ನಡಿಯಕ್ಕ, ನೀನು ಬರಮ್ಮ, ನೀನು ಒರೆಸ್ತೀನಿ. ಹೋಗಿ ಜಲ್ದಿ ಓದ್ಕೊಂಬ. ಅಣ್ಣ, ಇದೇನಿದು ತುಂಬಾ ತುಂಬಿದ್ದೀರಾ? ಇಷ್ಟೊಂದು ಓದ್ಕೊಂಡು ಹೋಗಕ್ಕಾಗುತ್ತಾ? ತಲೆ ಉರಿ ಅಲ್ವಾ? ಏನು ಉರಿಯಲ್ಲ ಕಣಮ್ಮ. ನಿಮ್ಮ ಅತ್ತೆ ಒತ್ಕೊಂಡು ಹೋಗ್ತಿದ್ದಾರೆ ತಾನೆ. ತಗ ಎತ್ಕ ಜಲ್ದಿ ಇಟ್ಕೊಳಮ್ಮ, ಕೈಯಾಗೆ ಬಿದ್ದೋಗುತ್ತೆ ನೋಡು. ಕೈ ಎತ್ತಿ ಹಿಂಗೆ ಹಿಡ್ಕ ತಟ್ಟಿನ ಬಿಗ್ಗೆಗೆ. ಹಂಗೆ ನಡಿ, ಇಟ್ಕೊಂಡು ಹೋಗಿ ಜಲ್ದಿ ಹಾಕಿ ಬರ್ರಿ. ಅಯ್ಯೋ, ಇದೇನಪ್ಪ ಇದು? ಯಪ್ಪ, ಎಷ್ಟು ಭಾರ ಐತೆ ಮಣ್ಣು. ಅಮ್ಮ, ಬುಲ್ಡೆ ಎಲ್ಲ ಉರಿತೈತೆ. ಒತ್ಕೊಂಡು ಜಲ್ದಿ ಬಾರಿ. ಅಯ್ಯ, ಇಲ್ಲಿ ತೋರಿಸ್ತೀನಿ ಎಲ್ಲಿಗೆ ಹಾಕೋದು ಅಂತಾನೆ. ಆಮೇಲೆ ತಗೊಂಡೋಗಿ ಎಲ್ಲನ ಗುಂಡ್ ಹಾಕಿ ಜಲ್ದಿ ಗೊತ್ತಾ ಇದೀನತ್ತೆ. ಅಯ್ಯೋ, ತುಂಬಾ ಭಾರ ಐತೆ ಇದು. ಅಯ್ಯೋ, ಈ ಹುಡುಗಿ ನೋಡು, ಅಲ್ಲ ಒಂದಿಷ್ಟು ಮಣ್ಣು ಹೊತ್ಕೊಂಡು ಹೋಗಕ್ಕೆ ಹಿಂಗೆ ಆಡ್ತೈತಲ್ಲ, ಇನ್ನು ಏನು ಬದುಕು ಮಾಡುತ್ತೋ ಏನು ಕತ್ಯೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.